capacitor and capacitance. It's a new concept in this chapter. A conductor can store electrical charges. The ability of a conductor to store electrical charges is called its capacitance. ಯಾವುದೇ ಒಂದು ಕಂಡಕ್ಟರ್ಗೆ ಚಾರ್ಜನ್ನು ಆ್ಯಡ್ ಮಾಡ್ತಾ ಹೋದ್ವಿ ಅಂದರೆ ಅದರ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಅದರ ಕೆಪಾಸಿಟನ್ಸ್ ಅಂತ ಕರಿತೀವಿ. To the ability of a conductor to store the electrical charges is called its capacitance. Okay, capacitance of a conductor ಬರೋಣ. ಈಗ ಒಂದು ಕಂಡಕ್ಟರ್ ಅದರ ಕೆಪಾಸಿಟಿ ಎಷ್ಟು ಅನ್ನೋದನ್ನು ಡಿಸ್ಕಸ್ ಮಾಡೋಣ. Capacitance of a conductor. When a conductor is charged, its potential increases. It is found that in a given environment, the potential of a conductor is directly proportional to the quantity of charge on it. If V be the potential and Q be the quantity of charge on conductor, then yes. ಏನು ಅಂದರೆ ಒಂದು ಕಂಡಕ್ಟರ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಕಂಡಕ್ಟರ್ ಇದೆ, ಅದಕ್ಕೆ ಚಾರ್ಜನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ಅದರ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಿಮ್ಗೆ ಆಲ್ರೆಡಿ ಇಕ್ವೇಶನ್ ಗೊತ್ತಿದೆ. ದಟ್ ಈಸ್ V is equal to 1/4πε0 ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ದಟ್ ಈಸ್ V is equal to ಅಂತ ಹೇಳ್ತೀವಿ. V is equal to 1 ನಿಮಿಷ V is equal to 1/4πε0 Q divided by R ಅಂತ ನೀವು ಆಲ್ರೆಡಿ ಇಕ್ವೇಶನ್ಸ್ನ ಡೆರೈವ್ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಇಲ್ಲಿ V ಮತ್ತು Q ಏನಾಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. Q ಇನ್ಕ್ರೀಸಸ್, ಪೊಟೆನ್ಷಿಯಲ್ ಆಲ್ಸೋ ಇನ್ಕ್ರೀಸಸ್. ಹಾಗಾಗಿ ನಾವೇನು ಹೇಳ್ತಾ ಹೋಗ್ತೀವಿ, ವೆನ್ ಕಂಡಕ್ಟರ್ ಇಸ್ ಚಾರ್ಜ್ ಇಟ್ಸ್ ಪೊಟೆನ್ಷಿಯಲ್ ಆಲ್ಸೋ ಪೊಟೆನ್ಷಿಯಲ್ ಇನ್ಕ್ರೀಸಸ್. ಎಸ್, ಹಾಗಿದ್ರೆ ಇಲ್ಲಿ ಬರೋಣ. That is Q is directly proportional to V. Q when charge is increases, potential also increases. It's directly proportional. Okay, directly proportional ಆಗಿ ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. Then have to write the proportionality constant. ಈ proportionality constant ಅಂತ ತೆಗೆದು proportionality constant ಅನ್ನು ಹಾಕೋಣ. proportionality ತೆಗೆದು that is the C. Q is equal to C into V. The constant C is called the electrical capacity or capacitance of the conductor. ಒಂದು ಕಂಡಕ್ಟರ್ ಕೆಪಾಸಿಟನ್ಸ್ ಅನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ C ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಿದ್ರೆ C is equal to ಏನಾಗುತ್ತೆ, Q by V ಆಗುತ್ತೆ. C is equal to Q by V. When V is equal to 1, I mean unit potential ಅಂತಂದ್ರೆ that is C is equal to Q ಆಗುತ್ತೆ. Hence capacitance of a conductor is defined as the quantity of charge required to raise the potential by 1 volt. Capacitance of a conductor ಹೆಂಗೆ ಡಿಫೈನ್ ಮಾಡ್ಕೋಬಹುದು ಅಂತಂದ್ರೆ the quantity of charge required to raise its potential by 1 volt. 1 volt potential ರೈಸ್ ಆಗಲಿಕ್ಕೆ ಎಷ್ಟು ಚಾರ್ಜ್ನ ನಾವು ಆ್ಯಡ್ ಮಾಡಿದ್ದೀವಿ ಅದು ಅದರ ಕೆಪಾಸಿಟಿ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. Capacitance of a conductor is defined as the quantity of charge required to raise its potential by 1 volt. 1 volt potential ರೈಸ್ ಆಗಲಿಕ್ಕೆ ಎಷ್ಟು ಚಾರ್ಜನ್ನು ನಾವು ಆ ಕಂಡಕ್ಟರ್ಗೆ ಆ್ಯಡ್ ಮಾಡಿದ್ದೀವಿ ಅದು ಅದರ ಕೆಪಾಸಿಟನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ ಕೆಪಾಸಿಟನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? The capacitance depends on the size and shape of the conductor. ಆ ಕಂಡಕ್ಟರ್ನ ಶೇಪು ಅದು ಯಾವ ಶೇಪಲ್ಲಿದೆ, ರೆಕ್ಟ್ಯಾಂಗುಲರ್ ಆಗಿದೆಯೋ ಸ್ಪೆರಿಕಲ್ ಆಗಿದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಜ್ ಆ್ಯಂಡ್ ಶೇಪ್ ಆಫ್ ದ ಕಂಡಕ್ಟರ್, ಸೈಜ್ ಎಷ್ಟಿದೆ, ದೊಡ್ಡದಿದೆಯಾ ಚಿಕ್ಕದಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ದ ಡೈಎಲೆಕ್ಟ್ರಿಕ್ ಮೀಡಿಯಂ ಸರೌಂಡಿಂಗ್ ಇಟ್, ಆ ಸುತ್ತಲೂ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಇನ್ನೊಂದು ಪ್ಲೇಟ್ ಇದೆ ಅಂತ ಅನ್ಕೊಳ್ಳೋಣ. ಈ ಪ್ಲೇಟ್ನ ಸುತ್ತಲೂ ಯಾವ ಮೀಡಿಯಂ ಇದೆ, ಸರೌಂಡಿಂಗ್ ಡೈಎಲೆಕ್ಟ್ರಿಕ್ ಮೀಡಿಯಂ ಯಾವುದು? ಏರ್ ಮೀಡಿಯಮಾ, ವ್ಯಾಕ್ಯೂಮ್ ಮೀಡಿಯಮಾ, ಆಯಿಲ್ ಮೀಡಿಯಮಾ, ವಾಟರ್ ಮೀಡಿಯಮಾ, ಯಾವ ಮೀಡಿಯಮು ಅನ್ನೋದನ್ನ ನಾವಿಲ್ಲಿ ಹೇಳ್ತೀವಿ ಡೈಎಲೆಕ್ಟ್ರಿಕ್ ಮೀಡಿಯಂ ಸರೌಂಡಿಂಗ್ ಇಟ್. ನೇಚರ್ ಆಫ್ ನಿಯರ್ ಬೈ ಕಂಡಕ್ಟರ್ಸ್, ಹಾಗೆಯೇ ಇದ್ರ ಪಕ್ಕ ಇನ್ಯಾವುದೋ ಕಂಡಕ್ಟರ್ಸ್ ಇಟ್ಟಿದ್ದೇವಾ, ಅದೇನು ಆಗ್ತಿದೆಯಾ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಹಾಗಾಗಿ ಒಂದು ಕಂಡಕ್ಟರ್ ಕೆಪಾಸಿಟಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಸೈಜ್ ಆ್ಯಂಡ್ ಶೇಪ್ ಆಫ್ ದ ಕಂಡಕ್ಟರ್, ದ ಡೈಎಲೆಕ್ಟ್ರಿಕ್ ಮೀಡಿಯಂ ಸರೌಂಡಿಂಗ್ ಇಟ್ ಆ್ಯಂಡ್ ನೇಚರ್ ಆಫ್ ನಿಯರ್ ಬೈ ಕಂಡಕ್ಟರ್ಸ್ ಅಂತ ಕರಿತೀವಿ. ಇದು ಕೆಪಾಸಿಟನ್ಸ್ನ ಒಂದು ಕಂಡಕ್ಟರ್ನ ಕೆಪಾಸಿಟಿ ಹೇಳೋದು. ಅಂದರೆ ಯಾವುದೇ ಒಂದು ಕಂಡಕ್ಟರ್ಗೆ ಚಾರ್ಜನ್ನು ಆ್ಯಡ್ ಮಾಡ್ತಾ ಹೋದರೆ ಅದರ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ ಅಂತ
ಅಂದರೆ Q directly proportional to V. Then how to write the proportionality constant is C. The C is called as capacitance of the conductor. ಹಾಗೆ C is equal to Q by V ಆಗುತ್ತೆ. ಸಪೋಸ್ V is equal to 1 volt ಅಥವಾ ಯೂನಿಟ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಆವಾಗ C is equal to Q ಆಗುತ್ತೆ. ಆವಾಗ ಅದನ್ನು ಡಿಫೈನ್ ಹೆಂಗೆ ಮಾಡ್ಕೊಳ್ತೀವಿ ಅಂದರೆ ಕೆಪಾಸಿಟರ್ is defined as quantity of charge required to raise this potential by 1 volt. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ it depends upon the size and shape of the conductor, the dielectric medium and nature of nearby conductors. ಹಾಗಾದ್ರೆ ಕೆಪಾಸಿಟನ್ಸ್ ನ ಯೂನಿಟ್ ಏನಾಗಿದ್ರೆ ಅಂತ ಬರೋದಾದ್ರೆ ಕೆಪಾಸಿಟರ್ ನ ಯೂನಿಟ್ ಏನಪ್ಪಾ ಅಂದ್ರೆ ಫ್ಯಾರಡ್. ಮೈಕಲ್ ಫ್ಯಾರಡ್ ಅವರ ಹೆಸರನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಫ್ಯಾರಡ್ ಅಂತಕ್ಕಂಥ ಸೈಂಟಿಸ್ಟ್ ಈ ಕಾನ್ಸೆಪ್ಟ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಫ್ಯಾರಡ್ ಬಯೋಗ್ರಫಿನ ತಿಳ್ಕೋಬೇಕು. ಫ್ಯಾರಡ್ ಬಯೋಗ್ರಫಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬಯೋಗ್ರಫಿ. 10th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಬಯೋಗ್ರಫಿ ಬಗ್ಗೆ ಇದೆ, ಅದನ್ನು ತಿಳ್ಕೋಬೇಕು. ಈ ಫ್ಯಾರಡ್ ಅಂತಕ್ಕಂಥವ್ರೊಬ್ರು ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬುಕ್ ಬೈಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿ ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ, ಅದು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಪಕ್ಕ ಇರ್ತಕ್ಕಂಥ ಬುಕ್ ಬೈಂಡಿಂಗ್ ಸೆಂಟರ್, ಬುಕ್ ಬೈಂಡಿಂಗ್ ಒಂದು ಪ್ರಿಂಟಿಂಗ್ ಪ್ರೆಸ್. ಏನು ಮಾಡ್ತಾರೆ ಅಂದರೆ ಅವರ ಪ್ರಿಂಟಿಂಗ್ ಪ್ರೆಸ್ಸಿಗೆ ಆ ರಿಸರ್ಚ್ ಸೆಂಟರಿಂದ ಬರ್ತಕ್ಕಂಥ ಎಲ್ಲ ರಿಸರ್ಚ್ ಪೇಪರ್ಸ್ಗಳನ್ನು ಅವರು ಗಮನಿಸ್ತಾ ಇರ್ತಾರೆ. ಬರೀ ಬುಕ್ ಬೈಂಡನ್ನು ಮಾಡಿದರೆ ಅವರು ಬರೀ ಫ್ಯಾರಡ್ ಹೆಸರು ಹೇಳ್ತಿರ್ಲಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಆ ಬುಕ್ ಬೈಂಡ್ ಮಾಡ್ತಾ ಮಾಡ್ತಾ ಕೊಟ್ಟಿರ್ತಕ್ಕಂಥ ಪೇಪರ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ. ಕೊನೆಗೆ ಒಂದಿನ ಅವರು ಇಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಫಿಸಿಕ್ಸಲ್ಲಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕೊನೆಗೆ ಅವರು ಆ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಚೇರ್ಮನ್ನೂ ಆಗ್ತಾರೆ. ಬಹಳ ದೊಡ್ಡ ಮಹಾನ್ ವ್ಯಕ್ತಿ. ಹಾಗಾಗಿ ಏನು ಮಾಡಿದ್ದೀವಿ ಅಂತಂದರೆ ಕೆಪಾಸಿಟನ್ಸ್ ಅಂತಕ್ಕಂಥದ್ದಕ್ಕೆ ನಾವು ಅವ್ರ ಹೆಸರನ್ನ ಇಟ್ಕೊಂಡಿದ್ದೀವಿ. ಅದು ಫ್ಯಾರಡ್, FARAD ಫ್ಯಾರಡ್ ಅಂತ ಕರಿತೀವಿ. ಸಿಂಬಾಲಿಕಲಿ ಕ್ಯಾಪಿಟಲ್ F ಅಂತ ಬಳಸ್ತೀವಿ. ಹಾಗಾದ್ರೆ ಒಂದು ಫ್ಯಾರಡ್ ಅಂದ್ರೆ ಎಷ್ಟು ಅಂತ ಹೇಳಬೇಕು ಅಂದರೆ ನಿಮ್ಗೆ ಗೊತ್ತಿದೆ, C is equal to Q by V ಅಂತ ಬರ್ಕೊಂಡಿದ್ದೀವಿ. ಈ ಹಿಂದೆ ನೋಡಿದ್ದೀರಿ. C is equal to Q by V. ಸಪೋಸ್ Q is equal to 1 ಕೂಲಂಬ್. ಇದು 1 ಕೂಲಂಬ್ ಆಗಿತ್ತು ಅಂತ ಅನ್ಕೊಳ್ಳೋಣ. 1 ಕೂಲಂಬ್ ಡಿವೈಡ್ ಬೈ 1 ವೋಲ್ಟ್ ಅಂದರೆ 1 ಕೂಲಂಬ್ ಅಷ್ಟು ಚಾರ್ಜ್ ಅನ್ನ ನಾವು ಒಂದು ಕಂಡಕ್ಟರ್ ಕೊಟ್ಟಾಗ 1 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ರೈಸ್ ಆದರೆ ಅದನ್ನ 1 ಫ್ಯಾರಡೆ ಅಂತ ಕರಿತೀವಿ. ಅದನ್ನೇ ಕೆಳಗೆ ತೋರಿಸ್ತೀನಿ ನೋಡ್ರಿ. when V is equal to 1 volt, Q is equal to 1 coulomb. The capacity of a conductor is said to be 1 farad. ಅಂದ್ರೆ ಡಿಫೈನ್ ಫ್ಯಾರಡ್ ಅಂತ ಹೇಳಬೇಕಾದ್ರೆ 1 ಫ್ಯಾರಡ್ ಅಂದ್ರೆ if the addition of 1 coulomb of charge raises its potential by 1 volt in the given environment. ಆ ಸರೌಂಡಿಂಗ್ಸ್ ಅಲ್ಲಿ ಯಾವುದರಲ್ಲಿ ಸರೌಂಡಿಂಗ್ಸ್ ಇರ್ತೀವಿ ಅದರಲ್ಲಿ. ಅಂದ್ರೆ ಒಂದು ಕಂಡಕ್ಟರ್ಗೆ 1 ಕೂಲಂಬ್ ಅಷ್ಟು ಚಾರ್ಜ್ ನ ಆಡ್ ಮಾಡಿದಾಗ 1 ವೋಲ್ಟ್ ಪೊಟೆನ್ಷಿಯಲ್ ರೈಸ್ ಆದ್ರೆ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ 1 ಫ್ಯಾರಡ್ ಅಂತ ಕರಿತೀವಿ. ಎಸ್, 1F is equal to 1 coulomb per volt ಅಂತ ಕರಿತೀವಿ. ಇಟ್ ಈಸ್ ಎ ಲಾರ್ಜ್ ಯೂನಿಟ್ ಆಫ್ ಕೆಪಾಸಿಟನ್ಸ್. 1 ಫ್ಯಾರಡ್ ಅಂತಂದ್ರೆ ಅದು ದೊಡ್ಡ ಯೂನಿಟ್ ಆಗುತ್ತೆ. ನಾವು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ 1 ಕೆಪಾಸಿಟನ್ಸ್, 2 ಕೆಪಾಸಿಟನ್ಸ್, 1 ಫ್ಯಾರಡ್, 2 ಫ್ಯಾರಡ್ ಅಂತ ಬಳಸಲ್ಲ. ಯಾಕೆಂದ್ರೆ ಅದು ದೊಡ್ಡ ವ್ಯಾಲ್ಯೂ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಮೈಕ್ರೋ ಫ್ಯಾರಡ್ ಅಲ್ಲಿ ಮತ್ತೆ ಪಿಕೋ ಫ್ಯಾರಡ್ ಅಲ್ಲಿ ನಾವು ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ಅನ್ನೋದನ್ನ ಮುಂದೆ ಬರುತ್ತೆ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತು, ಒಂದು ಕಂಡಕ್ಟರ್ಗೆ ಚಾರ್ಜ್ ಅನ್ನು ಆಡ್ ಮಾಡಿದ್ರೆ ಹಿಂಗೆಲ್ಲ ಆಗುತ್ತೆ. ಅದು ಯೂನಿಟ್ ಫ್ಯಾರಡ್ ಅಂತ ಆಯ್ತು. ಅದನ್ನ 1 ಫ್ಯಾರಡ್ ಅಂದ್ರೆ ಏನಂತ ಡಿಫೈನ್ ಮಾಡ್ಕೊಂಡ್ವಿ. ಈಗ ಒಂದು ಸ್ಪೆರಿಕಲ್ ಕಂಡಕ್ಟರ್ ತಗೊಳ್ಳೋಣ. ಇದೊಂದು ಯಾಕೆ ತಗೊಂಡಿದೀವಿ ಅಂದ್ರೆ ಮುಂದೆ ಬರುತ್ತೆ ನಿಮ್ಗೆ ಯಾಕಂತ ಗೊತ್ತಾಗುತ್ತೆ. ಒಂದು ಸ್ಪೆರಿಕಲ್ ಕಂಡಕ್ಟರ್ ತಗೊಂಡಿದ್ದೀವಿ, ಕಾಣ್ತಿದೆಯಲ್ಲ, ಸ್ಪೆರಿಕಲ್ ಕಂಡಕ್ಟರ್ ಅಂದ್ರೆ ಒಂದು ತಟ್ಟೆ, ಊಟ ಮಾಡೋ ತಟ್ಟೆ ಇದೆಯಲ್ಲ ಆ ಥರ ಒಂದು ತಟ್ಟೆ. ಆ ತಟ್ಟೆನ ಏನು ಮಾಡಿದ್ದೀವಿ ಅಂತಂದ್ರೆ ಚಾರ್ಜ್ ಮಾಡಿದ್ವಿ. ಚಾರ್ಜ್ ಮಾಡೋದಂದ್ರೆ ಫಸ್ಟ್ ಚಾಪ್ಟರ್ ಓದಿಲ್ಲ, ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಓದಿದ್ದೀವಲ್ಲ. ಆ ಥರ ಏನು ಮಾಡಿದ್ದೀವಿ ಅಂದರೆ ಈ ತಟ್ಟೆಯನ್ನು ನಾವೀಗ ಚಾರ್ಜ್ ಮಾಡಿದ್ದೀವಿ. ಚಾರ್ಜ್ ಯಾವಾಗಲೂ ಸರ್ಫೇಸ್ ಮೇಲೆ ಇರ್ತೀವಿ ಅಂತ ಹೇಳುತ್ತೆ. ಸೆಲ್ ಸರ್ಫೇಸ್ ಮೇಲೆ ಚಾರ್ಜ್ ಅನ್ನು ತೋರಿಸಿದೀವಿ. ಅದರ ರೇಡಿಯಸ್ ಅನ್ನ R ಅಂತ ಬರ್ಕೊಂಡಿದ್ದೀವಿ. ಸರಿ, ನಾವು ಹೇಳಿದ್ವಿ ಚಾರ್ಜ್ ಆಡ್ ಮಾಡ್ತಾ ಹೋದ್ರೆ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಇಕ್ವೇಶನ್ ಏನು? V is equal to 1/4πε0 Q divided by R. ಓಕೆ, C is equal to Q by V. V ಇದ್ದಲ್ಲಿ ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. Q ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 4πε0 into R ಮೇಲೆ ಬರುತ್ತೆ. C is equal to 4πε0 into R ಆಯಿತು. This is the expression for capacitance of a spherical conductor. ಇದನ್ನ ಕಂಡಕ್ಟರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅದು ಸ್ಪೆರಿಕಲ್ ಕಂಡಕ್ಟರ್ಗೆ ಈ ಇಕ್ವೇಶನ್ ಬರುತ್ತೆ. ಸಪೋಸ್ ದಿಸ್ ಕಂಡಕ್ಟರ್ ಇಸ್ ಕೆಪ್ಟ್ ಇನ್ ಎ ಸಮ್ ಆಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ. ಈ ಸುತ್ತ ಒಂದು ಬೇರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಹಾಕಿದ್ವಿ ಅಂತ ಅನ್ಕೊಂಡೆ, ಎಕ್ಸೆಪ್ಟ್ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂ.
ಏರ್ ವ್ಯಾಕ್ಯೂಮ್ ಅನ್ನೋ ಮೀಡಿಯಂ ಅನ್ನು ಹೊರತುಪಡಿಸಿ ಇನ್ಯಾವುದೋ ಮೀಡಿಯಂ ಅಲ್ಲಿ ನಾವು ಈ ಸ್ಪೇಕಲ್ ಕಂಡಕ್ಟರ್ಸ್ ಅನ್ನು ಇಟ್ಟರೆ ಅವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿದೆಯಲ್ಲ, ನಾನು ಅವಾಗ ಹೇಳಿದ್ದೆ ರಿಲೇಟಿವ್ ಪರ್ಮಿಟಿವಿಟಿ ಅಂದರೆ ಎಪ್ಸಲ್ನಾರು ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಅದನ್ನ ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 4πε0 × εr ಅಂತ ಬರ್ಕೊಳ್ತೀವಿ. ε0 × εr ಎಪ್ಸಲಾನ್ ಅಂತ ಕರಿತೀವಿ. ದ ಕೆಪಾಸಿಟಿವ್ ಸ್ಪೇಕಲ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ರೇಡಿಯಸ್. ಇಲ್ಲಿ ನೋಡಿ, ಸಿ ಇಸ್ ಈಕ್ವಲ್ ಟು 4πε r ಅಥವಾ 4πε0 × εr ಆದರೆ ಸಿ ಏನಾಗುತ್ತೆ ಅವಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಆಗುತ್ತೆ. ಅಂದ್ರೆ ಅರ್ಥ ಏನು? ದಿಸ್ ರೇಡಿಯಸ್ ಇಸ್ ಇನ್ಕ್ರೀಸಸ್. ಈ ರೇಡಿಯಸ್ ಜಾಸ್ತಿ ಆಗ್ತಾ ಹೋದ್ರೆ ಕೆಪಾಸಿಟನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ನಮಗೆ ಇದು ಫಾರ್ಮುಲಾದಲ್ಲಿ ಗೊತ್ತಾಗುತ್ತೆ. ಸಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಹೇಳ್ತೀವಿ. ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ರೇಡಿಯಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾಕೆ ಎಕ್ಸಾಂಪಲ್ ತಗೊಳ್ತೀನಿ ಅಂತ ಮುಂದೆ ಹೇಳ್ತೀನಿ. ಈಗ ಈ ತಗೊಂಡಿರ್ತಕ್ಕಂಥ ಸ್ಪೆರಿಕಲ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂತಂದ್ರೆ 1 ಮೈಕ್ರೋ ಫ್ಯಾರಡ್ ಇದೆ. 1 ಮೈಕ್ರೋ ಫ್ಯಾರಡ್ ಅಂದ್ರೆ ನೆಗ್ಲಿಜಿಬಲ್. 1 × 10⁻⁶ ಫ್ಯಾರಡ್ ಅಂತ 1 ಮೈಕ್ರೋ ಫ್ಯಾರಡ್ ಇದೆ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಅದರ ರೇಡಿಯಸ್ ಎಷ್ಟಿರ್ಬೋದು ಅನ್ನೋದನ್ನ ಈಗ ಲೆಕ್ಕ ಮಾಡೋಣ. 4πε0ಗೆ ಆಲ್ರೆಡಿ ನಿಮಗೆ ವ್ಯಾಲ್ಯೂ ಗೊತ್ತಿದೆ. ಏನು ಏನಾಗುತ್ತೆ ಫಾರ್ಮುಲಾದಲ್ಲಿ? ಸಿ ಇಸ್ ಈಕ್ವಲ್ ಟು ಇಲ್ಲಿದೆಯಲ್ಲ, ಸಿ ಇಸ್ ಈಕ್ವಲ್ ಟು 4πε0 × r. ದೇರ್ಫೋರ್ r ಇಸ್ ಈಕ್ವಲ್ ಟು ಏನಾಗುತ್ತೆ? ಸಿ ಡಿವೈಡ್ ಬೈ 4πε0 ಆಗುತ್ತೆ. ಎಸ್, ಸಿ ವ್ಯಾಲ್ಯೂ ಎಷ್ಟು? 1 × 10⁻⁶. 1/4πε0 ವ್ಯಾಲ್ಯೂ ಎಷ್ಟು? 9 × 10⁹. ಹಿಂದಿನ ಚಾಪ್ಟರ್ ಓದಿದಿರಿ. 1/4πε0 = 9 × 10⁹. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 9 × 10⁻³ ಮೀಟರ್. 10⁻³ ಅಂದ್ರೆ ಏನು? ಕಿಲೋ ಅಂತ. ಅಲ್ಲಿಗೆ 9 × 10⁻³ ಮೀಟರ್ ಮೀನ್ಸ್ 9 ಕಿಲೋಮೀಟರ್. ಇಟ್ಸ್ ರೇಡಿಯಸ್ ಈಸ್ 9 ಕಿಲೋಮೀಟರ್. ನ್ಯಾಚುರಲಿ ಇಟ್ಸ್ ಡಯಾಮೀಟರ್ ಈಸ್ 18 ಕಿಲೋಮೀಟರ್. ಯಾಕೆ? ಡಯಾಮೀಟರ್ ಇಸ್ ಈಕ್ವಲ್ ಟು ಏನು ಅಂತ ಹೇಳ್ತೀವಿ ನಾವು? 2r ಅಂತ ಬರೀತೀವಿ. ಅಂದ್ರೆ ರೇಡಿಯಸ್ ಅನ್ನ 2r ಅಂತ ಮಲ್ಟಿಪ್ಲೈ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ ಡಯಾಮೀಟರ್. 18 ಕಿಲೋಮೀಟರ್ ಬೇಕು. ಅಂದ್ರೆ ಒಂದು ಸ್ಪೆರಿಕಲ್ ಕಂಡಕ್ಟರ್ ಅನ್ನ ಜಸ್ಟ್ ಫಾರ್ 1 ಮೈಕ್ರೋ ಫ್ಯಾರಡ್, ಬಹಳ ಅಲ್ಲ, ಬರೀ 1 ಮೈಕ್ರೋ ಫ್ಯಾರಡ್, 1 ಮೈಕ್ರೋ ಫ್ಯಾರಡ್ ನಷ್ಟು ನೀವು ಅದರ ಕೆಪಾಸಿಟಿ ತರಬೇಕು ಅಂತಂದ್ರೆ ಅದು ಎಷ್ಟು ಸೈಜ್ ಇರಬೇಕು ಅಂತಂದ್ರೆ 18 ಕಿಲೋಮೀಟರ್ ಡಯಾಮೀಟರ್ ಇರಬೇಕು ಅಥವಾ 9 ಕಿಲೋಮೀಟರ್ ರೇಡಿಯಸ್ ಇರಬೇಕು. 18 ಕಿಲೋಮೀಟರ್ ಅರ್ಥ ಏನು? ಶಿವಮೊಗ್ಗ ಟು ಭದ್ರಾವತಿ 18 ಕಿಲೋಮೀಟರ್. ಅಷ್ಟು 18 ಕಿಲೋಮೀಟರ್ ಇರ್ತಕ್ಕಂಥ ಅಷ್ಟು ದೊಡ್ಡ